ಹತ್ತಿರದ ನೆರೆ ಕರ್ನಾಟಕದವರಾಗಿರ್ಬೋದು, ಅದೇ ರೀತಿ ಕಾಸರಗೋಡು ಜಿಲ್ಲೆಯ ಜನಗಳಾಗಿರ್ಬೋದು, ತುಂಬ ಒಳ್ಳೆಯ ರೀತಿಯ ಪ್ರತಿಕ್ರಿಯೆ ಇಲ್ಲಿ ನೀಡ್ತಾ ಇದ್ದಾರೆ. ಯಾಕಂದರೆ ಎಂಕ್ಲಿನಿ ಉಪ್ಪಲಡು ಹಲಸು ಮೇಲಕ್ಕೆ ಬೈದ ಎಲಕಾಯ್ದ ತಿಂಡಿ ಅತ್ತಂದೆ ಬೇತೆ ಬೇತೆದ ನಮಕ್ ದೀತಿರು ಇಲ್ಲಗ್ ಬೋಡಾಪುನ ಅಂಚನೆ ಬೇತೆ ಬೇತೆ ಐಟಮ್ಲ ಉಂಡು. അപ്പോൾ എല്ലാവർക്കും വെൽക്കം. ಇಲ್ಲಿ ಕುಬಣೂರಿನಲ್ಲಿ ಒಂದು ಹಲಸಿನ ಮೇಳ ಶುರುವಾಗಿತ್ತು, ಎಲ್ಲರಿಗೆ ಬರಬಹುದು. ಹಲಸಿನ ಮೇಳಕ್ಕೆ ರೆಸ್ಪಾನ್ಸ್ ನೋಡಿ, ಜನರ ರೆಸ್ಪಾನ್ಸ್. ಹಲಸು ಮತ್ತು ಮಾವು ಮೇಳಕ್ಕೆ ಸ್ವಾಗತ. ಇಲ್ಲಿ ನೋಡಿ ಎಂಟ್ರೆನ್ಸ್ ಅಲ್ಲಿ ಹಲಸು ಹಣ್ಣು ಇಟ್ಟಿದ್ದಾರೆ. ಹಲಸಿನ ಹಣ್ಣನ್ನು ಚಂದ ಮಾಡಿ ಬಿಡಿಸಿ ಇಟ್ಟಿದ್ದಾರೆ. ಇಲ್ಲಿ ಬಾಕ್ಸ್ ಮೂಲಕ ಕೊಡ್ತಾರೆ. ಹೆಲೋ ಗಾಯ್ಸ್, ಇಲ್ಲಿ ನೋಡಿ ಹಲಸಿನ ಹಣ್ಣನ್ನು ಕಟ್ ಮಾಡಿ ಇಡ್ತಾ ಇದ್ದಾರೆ. ಇಲ್ಲಿ ಕೆಜಿ ಲೆಕ್ಕದಲ್ಲಿ ಹಲಸು ಮಾಡ್ತಾರೆ ಅಲ್ವಾ ಸರ್? ಇಲ್ಲಿ ನಿಮಗೆ ಕಟ್ ಮಾಡಬೇಕು ಹಾಗೆಲ್ಲ ಟೆನ್ಷನ್ನೇ ಇಲ್ಲ. ಇಲ್ಲಿ ಬಂದರೆ ಸಾಕು. ನೋಡಿ ತುಂಬ ಚೆನ್ನಾಗಿದೆ ಹಲಸಿನ ಹಣ್ಣು. ಓ ನೋಡಿ, ತುಮಕೂರಿಂದ ಬಂದಿದಂತೆ ಹಲಸಿನ ಹಣ್ಣು. ನಮಸ್ಕಾರ ಎಲ್ಲರಿಗೂ, ಸ್ಮಿತಾ ವ್ಲಾಗ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಇವತ್ತು ವೀಕೆಂಡ್ ಅಲ್ವಾ, ಹಾಗಾಗಿ ನಾನು ಹಲಸು ಮೇಳಕ್ಕೆ ಬಂದಿದ್ದೇನೆ. ಮಂಜೇಶ್ವರದಲ್ಲಿ ಯಶಸ್ವಿಯಾದ ಬೆನಕ ಈವೆಂಟ್ಸ್ ಇವರು ಆಯೋಜಿಸಿದ ಹಲಸು ಮೇಳ ಇವತ್ತು ಪಂದಿಯೋಡಿಯಲ್ಲಿ ಹಲಸು ಮೇಳವನ್ನು ಆಯೋಜಿಸಿದ್ದಾರೆ. ಸೊ ಇವತ್ತು ನಾನು ಬಂದಿದ್ದೇನೆ, ಬನ್ನಿ ಒಳಗೆ ಏನೆಲ್ಲ ಇದೆ ಅಂತೇಳಿ ನೋಡುವ. ಎಂಟ್ರೆನ್ಸ್ ಅಲ್ಲಿ ಒಂದು ಕಡೆ ಹಲಸಿನ ಹಣ್ಣುಂಟು, ಮತ್ತೆ ಇನ್ನೊಂದು ಕಡೆ ತುಂಬ ಸುಂದರವಾದ ಗಿಡಗಳ ಹೂ ಉಂಟು. ನೋಡಿ ಚಂದ ಚಂದ ಹೂವಿದೆ. ಇದು ಎಲ್ಲ ರೋಸ್ ಗಿಡಗಳು ನೋಡಿ. ಇದು ಎಲ್ಲ ದಾಸವಾಳದ ಗಿಡಗಳು. ಇದೆಲ್ಲ ದಾಸವಾಳದ ಗಿಡಗಳು. ಇದರಲ್ಲಿ ಕೂಡ ತುಂಬ ಕಲರ್ಸ್ ಉಂಟು, ಆರೆಂಜ್, ಯೆಲ್ಲೋ, ಇನ್ನು ವೆರೈಟೀಸ್ ನೋಡಿ. ಹಾಗೆ ಇಲ್ಲಿ ನಿಮಗೆ ರೇಷ್ಮೆ ಸೀರೆ, ಜರಿ ಸೀರೆ ಅದೆಲ್ಲ ತಂದರೆ ಉಂಟಲ್ವಾ, ಇಲ್ಲಿ ನಿಮಗೆ ಹಳೆ ಸೀರೆ ಇದ್ರೆ ಇಲ್ಲಿ ತನ್ನಿ, ನಿಮಗೆ ಉತ್ತಮ ಬೆಲೆಗೆ ಅವರು ತಗೊಂಡು ಹಣವನ್ನು ಕೊಡ್ತಾರೆ. ಇಲ್ಲಿ ಬರ್ಬೋದು ನೀವು ನೋಡಿ. ಓಂ ಶ್ರೀ ಸಾಯಿ ಎಂಟರ್ಪ್ರೈಸಸ್ ಅವರದ್ದು ಎಂಟ್ರೆನ್ಸ್ ಅಲ್ಲೇ ಉಂಟು. ಇಲ್ಲಿ ನೋಡಿ, ಓಂ ಶ್ರೀ ಸಾಯಿ ಎಂಟರ್ಪ್ರೈಸಸ್ ಮಂಗಳೂರು, ನಿಸರ್ಗಧಾಮ ಪಿಲಿಕುಳ. ನಾವು ಜರಿ ಸೀರೆ, ಹಳೆ ಜರಿ ಸೀರೆ ಎಲ್ಲ ಅಜ್ಜ ಅಜ್ಜಿ ಅವ್ರದ್ದೆಲ್ಲ ತೊಗೊಳ್ತೀವಿ. ನಮ್ಮ ಹತ್ರ ಈ ಥರ ಕೆಂಪು ಬಂದರೆ ತೊಗೊಳ್ಳಲ್ಲ, ಈ ಥರ ಬೆಳ್ಳಿ ಪಾಲಿಶ್ ಬಂದರೆ ಮಾತ್ರ ನಾವು ಒಳ್ಳೆ ರೇಟಿಗೆ ತೊಗೊಳ್ತೀವಿ. 10-15 ಸಾವಿರಕ್ಕೆಲ್ಲ ಒಳ್ಳೆ ರೇಟಿಗೆ ಹೋಗ್ತದೆ. ಇಲ್ಲಿ ನೋಡಿ ಫಸ್ಟ್ ಒಂದು ಅಂಗಡಿ ಉಂಟು. ಇಲ್ಲಿ ಹಾಟ್ ಅಂಡ್ ಕೋಲ್ಡ್ ಪ್ಯಾಕ್ ಉಂಟು. ನೀರು ಹಾಕಿಬಿಟ್ಟು ಶಾಖ ಹಾಕಿಬಿಟ್ಟು ಮೈ ಕೈ ಕಾಲು ನೋವು, ಹೊಟ್ಟೆ ನೋವು, ಪಾದ ನೋವು ಎಲ್ಲ ಕಡಿಮೆ. ಬಿಸಿನೀರು ಹಾಕೋದು ಯೂಸ್. ಇದರೊಳಗೆ ನೋಡಿ ಬಿಸಿನೀರು ಹಾಕಿ ಶಾಖ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಮೈ ಕೈ ಕಾಲು ನೋವು, ಹೊಟ್ಟೆ ನೋವು, ಪಾದ ನೋವು ಎಲ್ಲ ಕಡಿಮೆ. ನೋವನ್ನು ನಿಯಂತ್ರಿಸಲು ಒಂದು ಉತ್ತಮ ವಿಧಾನ. ಇದು ಎಳನೀರು ತೂತು ಮಾಡಿ ಕುಡಿಯುವಂತದ್ದು. ಹಾಗೆ ಇಲ್ಲಿ ಬೇರೆ ಬೇರೆ ಐಟಮ್ಸ್ ಇದೆ, ತುಂಬಾ ಕಿಚನ್ ಐಟಮ್ಸ್ ಉಂಟು ನೋಡಿ. ಇವತ್ತು ಮೊದಲನೇ ದಿನ ನೋಡಿ. ಬೆಳಗ್ಗೆ ಒಂದು 11:30 ಆಗಿದೆ ಇವಾಗವೇ ತುಂಬ ಜನ ಬಂದಿದ್ದಾರೆ. ನನ್ನ ಫೇವ್ರೆಟ್ ಸ್ಯಾರಿ, ಎಷ್ಟು ಚಂದ ಚಂದ ಸ್ಯಾರಿ ಇದೆ ನೋಡಿ. ಇಲ್ಲಿ ನಾನು ನಿಮಗೆ ಒಂದೊಂದೇ ತೋರಿಸ್ತೇನೆ ಆಯ್ತಾ. ಇಲ್ಲಿ ಕಲರ್ ಎಳ್ಕಲ್ ಸೀರೆ ಉಂಟು ನೋಡಿ, ಎಷ್ಟು ಚಂದ ಚಂದ ಕಲರ್ಸ್ ಇದೆ. ಇಲ್ಲಿ ಇದು 3 ದಿನ ಬಂದ್ರೆ ಉಂಟಲ್ಲ, ಚಂದ ಚಂದ ಸೀರೆ ಸಿಗ್ತದೆ ನೋಡಿ. ಯಾವ ಕಲರ್ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ. ಗ್ರೀನ್ ಮತ್ತೆ ಎಲ್ಲೋ ತುಂಬಾ ಕಲರ್ಸ್ ಉಂಟು. ಇದು ಎಲ್ಲ ಇಳ್ಕಲ್ ಸೀರೆ, ಇದು ತುಂಬಾ ವೆರೈಟೀಸ್ ಸ್ಯಾರಿ ಉಂಟು. ಹಾಗೆ ಇಲ್ಲಿ ಈ ಒಂದು ಸ್ಯಾರಿ ನೋಡಿ, ಸ್ಯಾರಿಯ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಇದು ಧಾರವಾಡ ಕಸೂತಿ ಸೀರೆ ಅಂತೆ ನೋಡಿ. ಇದರಲ್ಲಿ ಕೂಡ ತುಂಬಾ ಕಲರ್ಸ್ ಇದೆ. ಇದು ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದರಲ್ಲಿ ನೋಡಿ ಗ್ರೀನ್ ಕಲರ್ ಇದೆ, ಹಾಗೆ ಯೆಲ್ಲೋ ಕಲರ್ ಇದೆ, ಹಾಗೆ ಕ್ರೀಮ್ ಕಲರ್ಸ್ ಇದೆ. ತುಂಬಾ ವೆರೈಟೀಸ್ ಕಲರ್ಸ್ ಉಂಟು, ನೀವು ನೋಡ್ಬೋದು. ಇಲ್ಲಿ ಯೂಟ್ಯೂಬರ್ ಸ್ಮಿತಾ ಇವರು ಕೂಡ ಆಗಮಿಸಿದ್ದಾರೆ ನಮ್ಮ ಈ ಹಲಸು ಮೇಳಕ್ಕೆ. ಕಳೆದ ಬಾರಿ ಮಂಜೇಶ್ವರದಲ್ಲಿ ನಡೆದಿರುವಂತಹ ಹಲಸು ಹಣ್ಣು ಮೇಳ ಈ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾಗಿ ಪ್ರಚಾರವನ್ನ ಮಾಡಿರುವಂತಹ ಯೂಟ್ಯೂಬರ್ ಆಗಿರುವಂತಹ ಸ್ಮಿತಾ ಮಂಗಳೂರು ಇವರು ಆಗಮಿಸಿದ್ದಾರೆ. ಇವರನ್ನು ಕೂಡ ನಾವು ನಮ್ಮ ಬೆನಕ ಈವೆಂಟ್ಸ್ ಕುಂದಾಪುರ ಇದ್ರ ವತಿಯಿಂದ ಹಾಗೂ ಹಲಸು ಹಣ್ಣು ಮೇಳ ಇದ್ರ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ. ಹಾಗೆ ಇಲ್ಲಿ ಇನ್ನೊಂದು ಇಳಕಲ್ ಸೀರೆ ಉಂಟು, ಇದು ಕೂಡ ನೋಡಿದ್ರಿ. ಇದರಲ್ಲಿ ಅದೊಂದು ಮತ್ತೆ ಇದೊಂದು, ಇದರಲ್ಲಿ ತುಂಬಾ ಡಿಸೈನ್ ಉಂಟು ನೋಡಿ, ತುಂಬಾ ಚೆನ್ನಾಗಿದೆ ಇದು. ಇದರಲ್ಲಿ ಕೂಡ ಕಲರ್ಸ್ ಉಂಟು, ಚಂದ ಚಂದ ಕಲರ್ಸ್ ಉಂಟು. ನನಗೆ ತುಂಬಾ ಇಷ್ಟ ಆಯ್ತು.
ನಾನು ಹಾಕಿ ತೋರಿಸ್ತೇನೆ ಆಯ್ತಾ. ನೋಡಿ ಯಾವ ಕಲರ್ ಚೆನ್ನಾಗಿದೆ ಅಂತ ಹೇಳಿ ಆಯ್ತಾ. ರೆಡ್, ಗ್ರೀನ್ ಮತ್ತೆ ಮರೂನು. ಕುಂಬಳೆ ಗ್ರಾಮ ಪಂಚಾಯತ್ನ ಸೊ ಸದಸ್ಯರಾಗಿರುವಂತಹ ಶ್ರೀಮತಿ ಅಮಿತಾ ಆಳ್ವ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ನೋಡಿ. ಇವರಿಗೆ ನಮ್ಮ ಸಂದೇಶ ಪುತ್ರ ಕಲರ್ ತುಂಬಾ ಕಲರ್ಸ್ ಉಂಟು, ತುಂಬಾ ಚೆನ್ನಾಗಿದೆ ನೋಡಿ. ಒಂದು ಸಣ್ಣ ಈ ಎಲ್ಲ ವೆರೈಟಿ ಸೀರೆ ನೀವು ತಗೊಳ್ಬೇಕಂತ ಹೇಳಿದ್ರೆ ನೀವು ಬರಬೇಕು ಹಲಸು ಮೇಳಕ್ಕೆ. ಇಲ್ಲಿ ತುಂಬಾ ವಿಧವಾದ ಸ್ಯಾರಿ ಉಂಟು ನೋಡಿ, ತುಂಬಾ ಚಂದ ಚಂದ ಕಲರ್ಸ್ ಕೂಡ ಉಂಟು. ಬನ್ನಿ ಸ್ಯಾರಿಯನ್ನು ತಗೊಳ್ಳಿ ಹೋಗಿ. ಈ ಎಲ್ಲ ಸ್ಯಾರಿ ನೀವು ತಗೊಳ್ಬೇಕು ಅಂತ ಹೇಳಿದ್ರೆ ನೀವು ಬರಬೇಕು ಹಲಸು ಮೇಳಕ್ಕೆ. ಅದು ನಡೀತಾ ಇರುವಂತದ್ದು ಬಂದಿಹುಡಿಯಲ್ಲಿ ಆಯ್ತಾ. ಹಾಗೆ ಇಲ್ಲಿ ಉಡುಪಿಯವರ ಮನೆಯಲ್ಲಿ ಮಾಡಿದ ರುಚಿಕರವಾದ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿದೆ. ಇಲ್ಲಿ ವೆರೈಟೀಸ್ ಉಪ್ಪಿನಕಾಯಿ ಉಂಟು, ನೀವು ನೋಡ್ಬೋದು. ಮಾವಿನ ಮಿಡಿ, ಹಾಗೆ ಕಣಿಲೆ, ಆಮಟೆ ಮಿಡಿ, ಮಾವಿನ ಮಿಡಿ ಎಲ್ಲ ಉಪ್ಪಿನಕಾಯಿ ಉಂಟು. ಎಲ್ಲ ತಗೊಳ್ಬೇಕಂದ್ರೆ ನೀವು ಇಲ್ಲಿ ಹಲಸಿನ ಮೇಳಕ್ಕೆ ಬರಬೇಕು ಅಷ್ಟೇ. ಹಾಗೆ ಅದರ ಜೊತೆ ಉಪ್ಪಿನಕಾಯಿ ಮಾತ್ರವಲ್ಲ, ಇಲ್ಲಿ ಚಿಪ್ಸ್ ಕೂಡ ಇದೆ ನೋಡಿ. ಖಾರ ಚಿಪ್ಸ್ ಉಂಟು, ಹಾಗೆ ಸಾಲ್ಟ್ ಚಿಪ್ಸ್ ಉಂಟು. ಇದು ಜಾಕ್ ಫ್ರೂಟ್ ಚಿಪ್ಸ್. ಹಾಗೆ ಹಲಸಿನ ಹಪ್ಪಳ ಇದೆ ನೋಡಿ. ಅಷ್ಟೇ ಅಲ್ಲ, ಇಲ್ಲಿ ಸಾಂಬಾರ್ ಪುಡಿ ಕೂಡ ಉಂಟು. ಹಾಗೆ ಮಜ್ಜಿಗೆ ಮೆಣಸು ನಾನು ಹೇಳಿದಾಗೆ ಗಂಜಿ ಮಾಡಿ ಇದೊಂದು ಬಿಸಿ ಮಾಡಿ ತಿಂದರೆ ಉಂಟಲ್ಲ, ಸೂಪರ್ ಟೇಸ್ಟ್. ಹಾಗೆ ಹಲಸಿನ ಮಸಾಲ ಹಪ್ಪಳ, ಇದು ಚೆನ್ನಾಗಿದೆ ಅಂತ ಕಾಣ್ತದೆ. ಹಲಸಿನ ಮಸಾಲ ಅಂತ ಹೇಳುವಾಗನೇ ಖುಷಿ ಆಗ್ತದೆ. ಅದರ ಜೊತೆಗೆ ಸಂಡಿಗೆ ಕೂಡ ಉಂಟು, ಸ್ಪೈಸಿ ಸಂಡಿಗೆ, ಹಾಗೆ ಮಸಾಲ ಸಬ್ಬಕ್ಕಿ ಪಾಪಡ್. ಸೊ ಎಲ್ಲ ಇದೆ ನೋಡಿ. ಇದೆಲ್ಲ ಐಟಮ್ಸ್ ತಗೊಳ್ಬೇಕಂತ ಹೇಳಿದ್ರೆ RK ಫುಡ್, ಉಡುಪಿಯವರ RK ಫುಡ್ ಈ ಒಂದು ಸೆಕ್ಷನ್ಗೆ ಬರಬೇಕು ಆಯ್ತಾ. ಅಷ್ಟೇ ಅಲ್ಲದೆ ಇಲ್ಲಿ ವೆರೈಟೀಸ್ ಹಪ್ಪಳ ಉಂಟು. ಗಾರ್ಲಿಕ್, ಆನಿಯನ್, ಪಾಲಕ್, ಮತ್ತೆ ರೈಸ್ ಮಸಾಲ, ಸ್ವೀಟ್ ಪೊಟ್ಯಾಟೊ ಎಲ್ಲ ಹಪ್ಪಳ ಉಂಟು. ಇದು ನೋಡಿ ರಾಗಿ ಹಪ್ಪಳ. ಜಾಕ್ ವರ್ಲ್ಡ್, ಇಲ್ಲಿ ಹಲಸಿನ ಹಲ್ವಾ, ಹಲಸಿನ ಕೇಕ್, ಹಲಸಿನ ಜಾಮ್, ಹಲಸಿನ ಕುಕೀಸ್ ಎಲ್ಲ ಉಂಟು ನೋಡಿ. ಹಲಸಿನ ಜಾಮ್ ಉಂಟು, ಹಲ್ವಾ ಉಂಟು, ಹಾಗೆ ನಮ್ಮ ಫೇವ್ರೇಟ್ ಹಪ್ಪಳ ನೋಡಿ. ಹಪ್ಪಳ ಇದೆ, ಅದರ ಜೊತೆಗೆ ಬೇರೆ ಬೇರೆ ತಿಂಡಿ ಕೂಡ ಉಂಟು. ಅಲ್ಲಿ ಇಲ್ಲಿ ಜಿರಳೆ ಎಲ್ಲ ಓಡಿಸುವಂತ ಔಷಧಿ ಕೂಡ ಉಂಟು ನೋಡಿ. ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಉಂಟು ಆಯ್ತಾ ಈ ಶಾಪ್. ಹಾಗೆ ಇಲ್ಲಿ ಒಂದು ಅಂಗಡಿ ಉಂಟು, ಜಯಶ್ರೀ ಎಂಟರ್ಪ್ರೈಸಸ್ ಅಂತೇಳಿ. ಇಲ್ಲಿ ನೀವು ಹಳೆ ಸೀರೆ, ರೇಷ್ಮೆ ಸೀರೆ, ಹಾಗೆ ಜರಿ ಸೀರೆ ಎಲ್ಲ ತಂದು ಕೊಟ್ಟರೆ ನಿಮಗೆ ಉತ್ತಮ ಪ್ರೈಸ್ಗೆ ಅವರು ಸೀರೆಯನ್ನು ತಗೊಂಡು ಹಣವನ್ನು ಕೊಡ್ತಾರೆ. ಮೇಡಮ್ ಇದು ರಾಗಿ ಬೋಟಿ ಅಂತ, ಸಿರಿಧಾನ್ಯ ರಾಗಿ ಬೋಟಿ. ಇವಾಗೆಲ್ಲ ಅಕ್ಕಿ ಇಟ್ಟು ಮೆಲೆಟಲ್ಲಿ ಮಾಡ್ತಾರೆ. ಇದು ಆಯಿಲ್ ಬೇಕು ಅಂದ್ರೆ ಆಯಿಲು, ಓವನಲ್ಲಿ ಬೇಕು ಓವನಲ್ಲಿ ಮಾಡ್ಬೋದು. ಇದು ಚಿತ್ರದುರ್ಗದಿಂದ ಬಂದಿರೋದು, 1 ವರ್ಷದ ಮಗು ತಿನ್ಸ್ಬೋದು. ರಾಗಿ ತಿಂದವನೇ ಪುಣ್ಯವಂತ, ರಾಗಿ ತಿಂದವನೇ ಶ್ರೀಮಂತ, ರಾಗಿ ತಿಂದವ ನಿರೋಗಿ. ಊಟದ ಜೊತೆಗೆ, ಟೀ ಜೊತೆಗೆ, ಕಾಫಿ ಜೊತೆಗೆ ಆಯಿಲ್ ಬೇಕು ಅಂದ್ರೆ ಆಯಿಲು, ಓವನಲ್ಲಿ ಬೇಕು ಓವನಲ್ಲಿ ಮಾಡ್ಬೋದು. ಇಡೀ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಮಾಡಿ. ಇದು 100 ರೂಪಾಯಿಗೆ 3 ಪ್ಯಾಕೆಟ್ ಮೇಡಮ್, 1 ವರ್ಷದ ಮಗು ತಿನ್ಸ್ಬೋದು. ಇದು ನೆಕ್ಸ್ಟ್ ಐಟಮ್ ಬಂದು ನವಣೆ ಹಪ್ಪಳ ಅಂತ. ಮಕ್ಕಳಿಗೆ BP, ಶುಗರಿಗೆ, ಗ್ಯಾಸ್ಟ್ರಿಕ್ಕಿಗೆ ಆಯಿಲ್ ಬೇಕು ಅಂದ್ರೆ ಆಯಿಲು, ಓವನಲ್ಲಿ ಬೇಕು ಓವನಲ್ಲಿ ಮಾಡ್ಬೋದು. ಇದು ನೆಕ್ಸ್ಟ್ ಐಟಮ್ ಬಂದು ಇದು ಮೆಕ್ಕೆಜೋಳ ಸ್ವೀಟ್ ಕಾರ್ನ್ ಹಪ್ಪಳ ಅಂತ. ಅಲ್ಲಿ ಒಂದು ಸ್ವೀಟ್ ಕಾರ್ನ್ ತಿಂದರೆ 40-50 ರೂಪಾಯಿ ಕೊಡ್ತೀರಾ. ಇದು ಸ್ವೀಟ್ ಕಾರ್ನಿಂದ ಮಾಡೋದು. ಇದು ಅಷ್ಟೇ, ಆಯಿಲ್ ಬೇಕು ಅಂದ್ರೆ ಆಯಿಲು, ಓವನಲ್ಲಿ ಬೇಕು ನೋಡಿ. 100 ರೂಪಾಯಿಗೆ 2 ಪ್ಯಾಕೆಟ್ ನೋಡಿ, ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಬೇಕಾಗಿ ವಿನಂತಿ. ರಾಗಿ ಹಪ್ಪಳ ಉಂಟು, 100 ರೂಪಾಯಿಗೆ 3 ಪ್ಯಾಕೆಟ್ ಸಿಗ್ತಾ ಉಂಟು. ಇದರಲ್ಲಿ ಆಯಿಲಲ್ಲಿ ಬೇಕಾದರೆ ಇದು ನೀವು ಫ್ರೈ ಮಾಡ್ಬೋದು, ಆಯಿಲ್ ಇಲ್ಲದೆ ಬೇಕಿದ್ರೆ ನೀವು ಫ್ರೈ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಆಯಿಲ್ ಇದ್ದರೆ ಕೂಡ ಆಗ್ತದೆ ನೋಡಿ. ಇಲ್ಲಿ ಸದ್ಗುರು ಇವರ ಎಲ್ಲ ಪ್ರಾಡಕ್ಟ್ಸ್ ಉಂಟು. ಸದ್ಗುರು ಆಯುರ್ವೇದ ರಕ್ತಚಂದನ ಸಾಬೂನು, ಹಾಗೆ ಇದರ ಜೊತೆಗೆ ಇಲ್ಲಿ ಶಾಂಪು ಕೂಡ ಇದೆ. ಶಾಂಪು ಮಾತ್ರವಲ್ಲದೆ ಇಲ್ಲಿ ನೋಡಿ, ಇದು ಸೊಳ್ಳೆಬತ್ತಿ ಕೂಡ ಇದೆ. ಮತ್ತು ಅಗರಬತ್ತಿಯಲ್ಲಿ ತುಂಬ ವೆರೈಟೀಸ್ ಉಂಟು, ಅಂದರೆ ಬೇರೆ ಬೇರೆ ಫ್ಲೇವರ್ಸ್ ಉಂಟು, ಎಲ್ಲ ಕೂಡ ಚೆನ್ನಾಗಿದೆ. ಇಲ್ಲಿ ಬರಬೇಕು, VA ಏಜೆನ್ಸೀಸ್. ಇದು ಸ್ಟೇಜಿನ ಮುಂದೆಯೇ ಉಂಟು ಆಯ್ತಾ. ಇದು ಈ ಲಿಕ್ವಿಡ್ ಒಂದು ತೆಕೊಂಡ್ರೆ ಇನ್ನೊಂದು ಲಿಕ್ವಿಡ್ ಉಚಿತ ಸಿಗ್ತದೆ ನೋಡಿ. ಇದು ಕಂಫರ್ಟ್ ಆಗಿ ತುಂಬಾ ಚೆನ್ನಾಗಿದೆ ಲಿಕ್ವಿಡ್. ಒಂದು ತೆಕೊಂಡ್ರೆ ಇನ್ನೊಂದು ಲಿಕ್ವಿಡ್ ಉಚಿತ. ಹಾಗೆ ಅದರ ಜೊತೆಗೆ ಇದು ಕೂಡ ನಿಮ್ಗೆ ಉಚಿತವಾಗಿ ಸಿಗ್ತದೆ. ತುಂಬಾ ಪರಿಮಳ ಚೆನ್ನಾಗಿದೆ ಇದರದ್ದು. ನೀವು ಒಂದು ತೆಕೊಂಡ್ರೆ ಒಂದು ಉಚಿತವಾಗಿ ಸಿಗ್ತದೆ. ಇಲ್ಲಿ ಬನ್ನಿ, ಆಯುರ್ವೇದ ಐಟಮ್ಸ್ ಎಲ್ಲ ಸಿಗ್ತದೆ. ಈ ಒಂದು ಸೆಕ್ಷನ್ ಅಲ್ಲಿ ನೋಡಿ, ಇಲ್ಲಿ ಎಲ್ಲ ಆಯುರ್ವೇದ ಮೆಡಿಸನ್ಸ್ ಉಂಟು. ಮೆತ್ತೆಕಾಳು ಮಿಶ್ರಿತ ಮದ್ದು, ಇದು ಬಾಣಂತಿಯವರಿಗೆ ಮತ್ತೆ ಲೇಡೀಸ್ ಅವರಿಗೆ ಎಲ್ಲರಿಗೆ ಕೂಡ ತುಂಬಾ ಒಳ್ಳೇದಂತೆ ಹೆಲ್ತಿಗೆ. ಹಾಗೆ ಅದರ ಜೊತೆಗೆ ಶುಂಠಿ ಕಾಫಿ ಪೌಡರ್ ಕೂಡ ಉಂಟು. ಇದು ಕೂಡ ಆಯುರ್ವೇದಿಕ್, ತುಂಬಾ ಚೆನ್ನಾಗಿದೆ, ಹೆಲ್ತಿಗೆ ತುಂಬಾ ಒಳ್ಳೇದು. ಇದರ ಜೊತೆಗೆ ಕಫ ನಿವಾರಿ, ಇದು ಕಫ ಎಲ್ಲ ಇದ್ರೆ ಇದೆಲ್ಲ ಹಾಲಲ್ಲಿ ಅಥವಾ ಬಿಸಿ ನೀರಲ್ಲಿ ಎಲ್ಲ ಹಾಕಿ ಕುಡಿದ್ರೆ ತುಂಬಾ ಒಳ್ಳೇದು. ಸೊ ಈ ಎಲ್ಲ ಐಟಮ್ಸ್ ಆಯುರ್ವೇದಿಕ್ ತಗೊಳ್ಬೇಕಂದ್ರೆ ನೀವು ಈ ಒಂದು
ಅಂಗಡಿಗೆ ಬರಬೇಕು. ಹಾಗೆ ಇಲ್ಲಿ ಬಟನ್ ಭಟ್ ಅವರ ಪ್ರಾಡಕ್ಟ್ಸ್ ಕೂಡ ಉಂಟು. ನೋಡಿ ಇಲ್ಲಿ ಹಪ್ಪಳ ಉಂಟು, ಹಾಗೆ ಸಂಡಿಗೆ ಉಂಟು, ತಿಂಡಿ ಉಂಟು, ತುಂಬ ವೆರೈಟೀಸ್ ಹಲ್ವಾ ಉಂಟು, ಕುರುಕುರು ತಿಂಡಿ ಉಂಟು, ಎಲ್ಲ ಐಟಮ್ಸ್ ಇದೆ. ನೋಡಿ ಇಲ್ಲಿ ಮಿಡಿ ಉಪ್ಪಿನಕಾಯಿ, ರಸಂ ಪೌಡರ್, ಸಾಂಬಾರ್ ಪೌಡರ್, ಚಟ್ನಿ ಪುಡಿ ಎಲ್ಲ ಇದೆ. ಟಾಪ್ಸ್ ಎಲ್ಲ ಉಂಟು, ತುಂಬ ಚಂದ ಚಂದ ಕಲರ್ ಟಾಪ್ಸ್ ಉಂಟು. ಎಲ್ಲ ಟಾಪ್ಸ್, ಇದರಲ್ಲಿ ಟಾಪ್ಸಲ್ಲಿ ಕಲರ್ ಕೂಡ ಉಂಟು, ಹಾಗೆ ಸೈಜ್ ಕೂಡ ಉಂಟು. ಹಾಗೆ ಇಲ್ಲಿ ಶಾರ್ಟ್ ಕುರ್ತೀಸ್ ಕೂಡ ಉಂಟು. ಈ ಕುರ್ತಿಯಲ್ಲಿ ತುಂಬ ಕಲರ್ಸ್ ಉಂಟು. ನಾನು ಲಾಸ್ಟ್ ಟೈಮ್ 2 ಕುರ್ತೀಸ್ ತಗೊಂಡಿದ್ದೆ, ತುಂಬ ಚೆನ್ನಾಗಿದೆ. ನೋಡಿ ವೈಟ್ ಕಲರ್ ಇದೆ, ಹಾಗೆ ಇದರಲ್ಲಿ ಕೂಡ ಬೇರೆ ಬೇರೆ ಕಲರ್ ಉಂಟು. ನೋಡಿ ತುಂಬ ಚಂದ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. 150, 200 ಅಷ್ಟೇ ಅಲ್ಲದೆ ಕ್ಯಾಲಿಕಟ್ ಹಲ್ವಾ ಪ್ರಿಯರಿಗೆ ಒಂದು ಏನು ಖುಷಿ ಆಗ್ತದೆ ಇಲ್ಲಿ ಬಂದರೆ. ಯಾಕೆ ಅಂತ ಹೇಳಿದರೆ ಉಂಟಲ್ವಾ, ಇಲ್ಲಿ ತುಂಬ ಹಲ್ವಾಸ್ ಉಂಟು. ಇದು ಪೊಮೊಗ್ರಾನೆಟ್, ಮತ್ತು ಅರೇಬಿಯನ್ ಫ್ರೂಟ್ಸ್, ಮತ್ತು ಇದು ಕಿವಿ ಫ್ರೂಟ್, ಮತ್ತು ಡ್ರೈ ಫ್ರೂಟು, ಹಾಗೆ ಜಾಕ್ ಫ್ರೂಟ್ ಹಲ್ವಾ ನೋಡಿ. ಅದರ ಜೊತೆಗೆ ಕೋಕೋನೆಟ್, ಪೈನಾಪಲ್, ಮತ್ತು ಟೆಂಡರ್ ಕೋಕೋನೆಟ್. ಸೊ ಎಲ್ಲ ವೆರೈಟೀಸ್ ಹಲ್ವಾ ಇಲ್ಲಿ ಉಂಟು. ಇದೊಂದು ಸ್ಪೆಷಲ್ ಆಯಿತಾ. ಇಲ್ಲಿ ನಾವು ಕೇರಳ ಎಲ್ಲ ಹೋಗ್ಬೇಕಂತ ಇಲ್ಲ, ಇಲ್ಲಿ ಬಂದರೆ ತುಂಬ ವೆರೈಟೀಸ್ ಹಲ್ವಾ ಸಿಗ್ತದೆ, ಎಲ್ಲ ಫ್ರೂಟ್ಸ್ನದ್ದು. ಈ ಬಟ್ಟೆಯ ಸೆಟ್ ಕೂಡ ಉಂಟು. ಇದಕ್ಕೆ ಒಳ್ಳೆ ಪ್ರೈಸ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ ಚಂದ ಕಲರ್ಸ್ ಉಂಟು. ಇದರಲ್ಲಿ ಟಾಪ್ ಮತ್ತು ಪ್ಯಾಂಟ್ ಎರಡು ಕೂಡ ಉಂಟು. ಈ ಗಿಡಗಳ ಬೀಜ ಕೂಡ ಉಂಟು, ತರಕಾರಿಯ ಬೀಜ, ಅದರ ಜೊತೆಗೆ ತುಂಬ ಐಟಮ್ಸ್ ಉಂಟು. ನೋಡಿ ಥೆರಪಿ ಮಾಡುವ ಮೆಷಿನ್ ಕೂಡ ಸಿಗ್ತದೆ. ನೋಡಿ ಮೈ ಡಾಕ್ಟರ್ ಫೀಲ್ ದ ಡಿಫ್ರೆನ್ಸ್. ಸೊ ಇಲ್ಲಿ ನೀವು ಬಂದರೆ ಈ ಒಂದು ಮಷಿನ್ ತಗೊಳ್ಬೋದು. ಇದು ನಿಮಗೆ ವ್ಯಾರಂಟಿ ಕೂಡ ಉಂಟು. ಇಲ್ಲಿ ಫಸ್ಟ್ ಇವರು ಇಲ್ಲಿ ನಿಮಗೆ ಇದು ಕೊಡ್ತಾರೆ, ಮಸಾಜನ್ನು ಹೇಗೆ ಮಾಡೋದಂತ ಹೇಳಿ ತೋರಿಸಿ, ಮತ್ತೆ ಅವರು ನಿಮಗೆ ಪ್ರಾಡಕ್ಟನ್ನು ಕೊಡ್ತಾರೆ. ನೋಡಿ ಮನೆಯಲ್ಲಿ ಯೂಸ್ ಮಾಡದೇ ಇರುವಂಥ ಹಳೆ ಸೀರೆ ಎಲ್ಲ ಇದ್ರೆ ಉಂಟಲ್ಲ, ನೀವು ಈ ಮೇಳಕ್ಕೆ ತಗೊಂಡು ಬನ್ನಿ. ನೀವು ಸೀರೆ ಕೊಟ್ಟರೆ ನಿಮಗೆ ತುಂಬ ಹಣ ಸಿಗ್ತದೆ. ಹಾಗೆ 20 ರೂಪಾಯಿಯ ಐಟಮ್ಸ್. ಇಲ್ಲಿ ಯಾವುದೇ ವಸ್ತು ತಗೊಂಡ್ರೆ ಕೂಡ ಕೇವಲ 20 ರೂಪಾಯಿ. ನೋಡಿ ಎಷ್ಟು ಜನ ಅಂತೇಳಿ ಎಲ್ಲ ತಗೊಳ್ತಿದ್ದಾರೆ. ಇಲ್ಲಿ ಕೂಡ ಚಂದ ಹೇರ್ ಬ್ಯಾಂಡ್ ಉಂಟು, ಇಯರಿಂಗ್ಸ್ ಉಂಟು, ಮತ್ತು ಕ್ಲಿಪ್ಸ್ ಇದೆ, ಹಾಗೆ ನೇಲ್ ಪಾಲಿಶ್, ತುಂಬ ಐಟಮ್ಸ್ ಇದೆ. ನೋಡಿ ಎಲ್ಲದಕ್ಕೆ 20 ರುಪೀಸ್. ಯಾವ ಐಟಮ್ಸ್ ತಗೊಂಡ್ರೆ ಕೂಡ 20 ರುಪೀಸ್. ಚಂದ ಚೈನ್, ಟಾರ್ಚ್, ಮತ್ತು ಕೀ ಬಂಚ್. ವಾವ್, ಇಲ್ಲಿ ಆರ್ಗ್ಯಾನಿಕ್ ಜಾಗರಿ ಸಿಗ್ತದೆ. ಇಲ್ಲಿ ನೋಡಿ, ಇದು ನಾನು ಸ್ವಲ್ಪ ತಿಂದದ್ದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಶೀತಕ್ಕೆ, ಕೆಮ್ಮಿಗೆ, ಮತ್ತು ಗಂಟಲು ನೋವಿಗೆ ಎಲ್ಲದಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿಟ್ಟಿದ್ದಾರೆ. 9 ಮಿಶ್ರಣಗಳೊಂದಿಗೆ ಮಾಡಿದ ಈ ಒಂದು ಜಾಗರಿಯನ್ನು ನೀವು ತಗೊಳ್ಬೇಕು. ನೋಡಿ ಅಲೋವೆರಾ ಐ ಕೇರ್. ಇದು ನೋಡಿ, ಇದನ್ನು ಹಾಕಿದ್ರೆ ಉಂಟಲ್ಲ, ಇದು ಅಲೋವೆರಾ ರಿಫ್ರೆಶ್ ಅಂತೆ. ಇದು ಹಾಕಿದ್ರೆ ಡಾರ್ಕ್ ಸರ್ಕಲ್ ಎಲ್ಲ ಹೋಗುತ್ತೆ, ಹಾಗೂ ಕಣ್ಣಿಗೆ ರಿಫ್ರೆಶ್ ಆಗುತ್ತೆ ಅಂತೆ. ಸೊ ಅಲೋವೆರಾ ಇಲ್ಲಿ ನೀವು ಬಂದು ಇದನ್ನು ತಗೊಳ್ಳಿ. ಅದಕ್ಕೆ ಎಷ್ಟು ಇರ್ತದೆ ಒಂದಕ್ಕೆ? 100 ರೂಪೀಸ್ ಅಷ್ಟೇ. ಮೆಡಿಕಲ್ 325, ಒಂದು ಪೀಸ್ಗೆ ಇಲ್ಲಿ 100 ರುಪೀಸ್. ಮೆಡಿಕಲ್ ಅಲ್ಲಿ ಆದರೆ ನಿಮಗೆ 325 ರೂಪಾಯಿ ಕೊಡಬೇಕು. ಸೊ ನೀವು ಇಲ್ಲಿ ಬಂದರೆ ಈ ಮೇಳಕ್ಕೆ ಇದನ್ನೊಂದು ಪರ್ಚೇಸ್ ಮಾಡಿ, ಆಯ್ತಾ? ನೋಡಿ ಇದನ್ನ ಫ್ರಿಜ್ಜಲ್ಲಿ ಇಡ್ಬೇಕಂತೆ. ಫಸ್ಟ್ ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ಎಂತ ಮಾಡಬೇಕು ಸರ್? ಹಾಫ್ ಅನ್ ಅವರ್ ಫ್ರಿಜ್ಜಲ್ಲಿ ಇಟ್ಟು ಕೋಲ್ಡ್ ಮಾಡಿ ಕಟ್ಕೊಂಡ್ರೆ ಕಣ್ಣೂರಿ, ಕಣ್ಣಲ್ಲಿ ನೀರು ಬರೋದು, ಹೆಡ್ಏಕ್, ಮೈಗ್ರೇನ್ ಎಲ್ಲ ಹೋಗುತ್ತೆ. ಕಣ್ಣಿಗೆ ಇಟ್ಟರೆ ಡಾರ್ಕ್ ಸರ್ಕಲ್ ಹೋಗುತ್ತೆ, ಕಣ್ಣು ಹೀಟ್ ಎಲ್ಲ ರಿಮೂವ್ ಮಾಡುತ್ತೆ, ರಿಫ್ರೆಶ್ ಆಗುತ್ತೆ. ಮತ್ತೆ ಮೈಗ್ರೇನ್ ಜ್ವರ ಇದ್ರೆ ಹಣೆ ಮೇಲೆ ಕಟ್ಟರೆ ಮೈಗ್ರೇನ್ ಜ್ವರ ಎಲ್ಲ ಹೋಗುತ್ತೆ. ತುಂಬಾ ಚೆನ್ನಾಗಿದೆ. ಇದು ಎಷ್ಟು ಟೈಮ್ ಯೂಸ್ ಮಾಡಬಹುದು? ಇದು ಒಂದು ನಾವು ತಗೊಂಡ್ರೆ 5 ವರ್ಷ. ನೋಡಿ ಇದು ಒಂದು ಪ್ರಾಡಕ್ಟ್ ಇದೆ ಅಲ್ವಾ, ನಿಮ್ಗೆ 5 ವರ್ಷ ಯೂಸ್ ಮಾಡಬಹುದು. ಇದು ಮೆಡಿಕಲ್ ಐಟಮ್. ಫ್ರಿಜ್ ಅಲ್ಲಿ ಇಟ್ಟು ಯೂಸ್ ಮಾಡಬೇಕು ಅಲ್ವಾ, ಅರ್ಧ ಗಂಟೆ ಫ್ರಿಜ್ ಅಲ್ಲಿ ಇಡಬೇಕು ಯೂಸ್ ಮಾಡುವ ಮುಂಚೆ. ಮತ್ತೆ ಇದನ್ನು ತೆಗೆದು ಕಣ್ಣಿಗೆ ಹಾಕಿದ್ರೆ ಡಾರ್ಕ್ ಸರ್ಕಲ್ ಹೋಗ್ತದೆ, ಹಾಗೆ ಹಣೆಗೆ ಇಟ್ರೆ ಉಂಟಲ್ವಾ ಜ್ವರ ಹಾಗೆ ಮೈಗ್ರೇನ್ ಎಲ್ಲ ಹೋಗ್ತದೆ. ನನಗೆ ಒಂದು ಇಲ್ಲಿ ಸಿಕ್ಕಿತು. ಥ್ಯಾಂಕ್ ಯು ಸರ್. ಇದು ಗ್ಲಾಸ್ ನೋಡಿ, ಇದು ಹಾಕಿ ಬೈಕಲ್ಲೆಲ್ಲ ಹೋಗುವವರಿಗೆ ಇದು ತುಂಬ ಯೂಸ್ಫುಲ್. ಇದು ಹಾಕಿ ಗಾಡಿ ಓಡಿಸಿದ್ರೆ ಮುಂದೆ ಇದ್ದ ಏನು ಹೈ ಬೀಮ್ ಅಥವಾ ಹೆಡ್ಲೈಟ್ ಅದೆಲ್ಲ ನಮ್ಮ ಕಣ್ಣಿಗೆ ಡೈರೆಕ್ಟ್ ಆಗಿ ಬೀಳುವುದಿಲ್ಲ. ಸೊ ಕ್ಲಿಯರ್ ಆಗಿ ರೋಡ್ ಇರ್ತದೆ, ಚೆನ್ನಾಗಿ ಡ್ರೈವ್ ಮಾಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ ಒಂದು ಡೆಮೋ ಕೊಟ್ಟಿದ್ದಾರೆ. ಇದಕ್ಕೆ 100 ರುಪೀಸ್ ಈ ಗ್ಲಾಸಿಗೆ. ಇದು ಕಣ್ಣಿನ ರಕ್ಷಣೆಯ ಕನ್ನಡಕ. ರಾತ್ರಿ ವೇಳೆ ಡ್ರೈವ್ ಮಾಡುವವರಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ.
ಇಲ್ಲಿ ಉಪಯೋಗಗಳು ಕೊಟ್ಟಿದ್ದಾರೆ. 20 ದಿನಗಳಲ್ಲಿ ಕಣ್ಣಿನ ಸುತ್ತಲಿನ ಕಪ್ಪು ಕಲೆ ನಿವಾರಣೆ. ಇಲ್ಲಿ ಮೇಲೆ ಇದೆ ಅಲ್ವಾ, ಎಲ್ಲ ಐಟಮ್ಸ್ ಯಾವುದೆಲ್ಲ ಅಂತ ಹೇಳಿದರೆ ಚಿಪ್ಸ್, ಹಾಗೆ ಹಪ್ಪಳ, ಹಾಗೆ ಬಟ್ಟೆ, ಬೇರೆ ಬೇರೆ ಎಲ್ಲ ಕೂಡ ವಸ್ತು ಸಿಗ್ತದೆ. ಹಾಗೆ ತಿಂಡಿ ಐಟಮ್ಸ್ ಎಲ್ಲ ಕೆಳಗಡೆ ಉಂಟು. ಬನ್ನಿ ಕರ್ಕೊಂಡು ಹೋಗ್ತೇನೆ. ಹಲಸು ಮೇಳದ ಆಯೋಜಕರು ಬೆನಕ ಈವೆಂಟ್ಸ್ನ ಗಣೇಶ್ ಶೆಟ್ಟಿ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಅವರ ಜೊತೆ ಕೇಳುವ. ಸರ್ ಹೇಳಿ. ನಮಸ್ತೆ ಮೇಡಮ್. ಬಹುಶಃ ನೀವು ಮಂಗಳೂರಿಂದ ನಮ್ಮ ಮೇಳದ ಬಹುಶಃ ಬ್ರ್ಯಾಂಡ್ ಅಂಬಾಸಿಡರ್ ನೀವು. ಯಾಕಂದರೆ ಕಳೆದ ಮಂಜೇಶ್ವರದ ಮೇಳದಲ್ಲಿ ಕೂಡ ನೀವು ಸಪೋರ್ಟ್ ಮಾಡಿದಿರಿ. ಏನೂ ಫಲಾಪೇಕ್ಷೆ ಇಲ್ಲದೆ ನಮ್ಮ ಹಲಸಿನ ಮೇಳಕ್ಕೆ ಪ್ರಚಾರಕ್ಕೆ ಬರ್ತಾ ಇದ್ದೀರಿ. ನಿಮಗೆ ನಾವು ಧನ್ಯರಾಗಿರ್ತೀವಿ. ನಮ್ಮ ಮೇಳ ಸ್ಪೆಷಲಿ ನಾವು ಯಾಕೆ ಇದು ಪ್ರಮೋಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ವಿಭಿನ್ನ ಪ್ರೋಟ್. ಯಾಕಂದರೆ ಹಲಸಿನ ವೆರೈಟಿಗಳು ನಮ್ಮ ಮೇಳದಲ್ಲಿ ಸಿಗ್ತದೆ. ಈಗ ಐಸ್ ಕ್ರೀಮಲ್ಲಿ ಹಲಸಿನ ಸಾಫ್ಟೀಸ್ ಸಿಗುತ್ತೆ, ಹಲಸಿನ ಐಸ್ ಕ್ರೀಮ್ಗಳು ಸಿಗುತ್ತೆ. ಫುಡ್ಡಲ್ಲಿ ಹಲಸಿನ ಕಟ್ಲೆಟ್ಟು, ಹಲಸಿನ ಶೀರಾ, ಹಲಸಿನ ಮಂಚೂರಿ, ಹಲಸಿನ ಕಬಾಬ್, ಹಲಸಿನ ಮುಳುಕ, ಹಲಸಿನ ಶೀರಾ, ಹಲಸಿನ ಬಿರಿಯಾನಿ, ಹಲಸಿನ ವೆರೈಟಿ ಬರೋದು. ಜಿಲೇಬಿಯ 4 ಸ್ಟಾಲ್ಗಳಿರುತ್ತೆ ಕೆಳಗೆ. ಹಲಸಿನ ಕಜ್ಜಾಯ ಇದೆ. ಎಲ್ಲ ವೆರೈಟಿ ಐಟಮ್ಗಳಿದೆ. ನಮ್ಮ ಉದ್ದೇಶ ಇರೋದು ಹಲಸಿನ ಉತ್ಪನ್ನಗಳನ್ನು ಮಾರ್ಕೆಟ್ ಮಾಡಬೇಕು, ಅದರೊಂದಿಗೆ ಸ್ವದೇಶಿ ಉತ್ಪನ್ನಗಳು ಕೂಡ ಹೋಗಬೇಕಂತ ನಮ್ಮ ಉದ್ದೇಶ. ದಯವಿಟ್ಟು ಈ ವಿಡಿಯೋ ನೋಡಿದವರು ನೀವು ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸಿಗೆ, ಅಥವಾ ನಮ್ಮ ಕಾಸರಗೋಡು ಸುತ್ತಮುತ್ತ ಇರುವಂಥ ಮಂಗಳೂರು ಸುತ್ತಮುತ್ತ ಎಲ್ಲರಿಗೂ ಕೂಡ ಕಳಿಸಿಕೊಡಿ. ಇದರಿಂದ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಸಣ್ಣ ವ್ಯಾಪಾರಸ್ಥರಿಗೆ ಸಹಕಾರ ನೀಡೋದ್ರೊಂದಿಗೆ ದೊಡ್ಡ ಪ್ರಚಾರ ಮಾಡುವ. ಇವರಿಗೆ 5 ಜನ 10 ಜನ ಕೆಲಸಕ್ಕಿದ್ದವರು 20-30 ಜನ ಕೆಲಸಕ್ಕೆ ಹಾಕೊಳ್ಳೋ ಥರ ಆಗಲಿ. ಸ್ವಉದ್ಯಮ ಬೆಳೀಲಿ. ಕೋಟ್ಯಾಧೀಶರು ಮಾಡೋದಲ್ಲ, ಸಣ್ಣ ಉದ್ಯಮ ಇದರನ್ನ ಲಕ್ಷಾಧೀಶರು ಮಾಡುವ. ಅದರಿಂದ ನಮ್ಮ ದೇಶ ಕೂಡ ಆರ್ಥಿಕ ಬೆಳವಣಿಗೆ ಹೋಗೋದು ಅಂತ ಹೇಳಿ ಹೇಳ್ತೀವಿ. ನಿಮ್ಮ ಒಂದು ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ನಾನು ಕೂಡ ಲಾಸ್ಟ್ ಟೈಮ್ ಬಂದಿದ್ದೆ, ನನಗೆ ತುಂಬ ಖುಷಿಯಾಗಿ ಇವತ್ತು ಮೊದಲ ದಿನವೇ ಬಂದಿದ್ದೇನೆ. ತುಂಬ ಜನರ ಒಂದು, ಹೌದು, ಮೊದಲ ದಿನವೇ ತುಂಬ ಜನ ಬಂದಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ನೋಡಿ ಅಲ್ಲಿ ಮೊದಲ ದಿನವೇ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಹಾಗೆ ಇನ್ನು 2 ದಿನಗಳು ಕೂಡ ಇದೆ. ಹೀಗೆ ಹೌದು, ತುಂಬ. ನಾನು ಲಾಸ್ಟ್ ಮಂಜೇಶ್ವರದಲ್ಲಿ 3ನೇ ದಿನ ಬಂದಿದ್ದೆ, ತುಂಬ ಜನ ಇದ್ರು. ಹಾಗೆ ಇಲ್ಲಿ ಕೂಡ ಹಲಸಿನ ಮೇಳ ಯಶಸ್ವಿಯಾಗಿ ಇದಾಗಲಿ ಅಂತೇಳಿ ನಾನು ವಿಶ್ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಮೇಡಮ್ ನಿಮಗೆ ಧನ್ಯವಾದಗಳು. ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋ ಮಾಡಿ ಸಣ್ಣ ವ್ಯಾಪಾರಸ್ಥರಿಗೆ ಸಹಕಾರ ನೀಡಿ. ನೋಡಿ, ಮೊದಲ ದಿನವೇ ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ತುಂಬ ಜನ ಬರ್ತಾ ಇದ್ದಾರೆ. ಇಲ್ಲಿಂದ ಕೆಳಗೆ ಹೋದ್ರೆ ಉಂಟಲ್ವಾ, ಬಿಸಿ ಬಿಸಿ ತಿಂಡಿ ಎಲ್ಲ ಸಿಗ್ತದೆ. ಆಯ್ತಾ, ಬನ್ನಿ ಏನೆಲ್ಲ ಇದೆ ಅಂತೇಳಿ ನೋಡುವ. ಫಸ್ಟ್ ಬರುವಾಗಲೇ ನಿಮಗೆ ಗುಲ್ಕನ್ಸ್, ಹಾಗೆ ಬ್ರೆಡ್ಗೆ ಹಾಕುವ ಗುಲ್ಕನ್ ಎಲ್ಲ ಕೂಡ ಉಂಟು. ಬನ್ನಿಗೆ ಬಟರ್ ಹಾಕಿದ್ರು. ಹಾಗೆ ನ್ಯಾಚುರಲ್ ಡ್ರೈ ಫ್ರೂಟ್ ಗುಲ್ಕನ್, ಕಲ್ಸಕ್ರೆ, ಜೇನುತುಪ್ಪ ಮತ್ತೆ ರೋಸ್ ಇಷ್ಟೇ ಹಾಕಿದಂತ ನ್ಯಾಚುರಲ್ ಗುಲ್ಕನ್. ನ್ಯಾಚುರಲ್ ಗುಲ್ಕನ್ ಡ್ರೈ ಫ್ರೂಟ್ ಜಾಮ್, ಹಾಗೆ ಬಟರ್ ಹಾಕಿರುವ ಬ್ರೆಡ್. ನೋಡುವ ಟೇಸ್ಟ್. ತುಂಬಾ ಚೆನ್ನಾಗಿದೆ ನೋಡಿ. ಇದರಲ್ಲಿ ಉಂಟು ಗುಲ್ಕನ್. ಇವರು ಇದು ರೆಡಿಮೇಡ್ ಆಗಿ ನ್ಯಾಚುರಲ್ ಐಟಮ್ಸ್ ಇಂದ ಯೂಸ್ ಮಾಡಿ ಇಟ್ಟಿದ್ದಾರೆ. 2 ವರ್ಷ ಇಡ್ಬೋದಂತೆ. ತುಂಬಾ ಚೆನ್ನಾಗಿದೆ ಟೇಸ್ಟ್. ನನಗೆ ಇಷ್ಟ ಆಯ್ತು ನೋಡಿ. ಇದು ನಾನು ಫುಲ್ ಖಾಲಿ ಮಾಡ್ತೇನೆ. ನೀವು ಇಲ್ಲಿ ಬಂದ್ರೆ ಬ್ರೆಡ್ ಕೂಡ ಟ್ರೈ ಮಾಡಿ. ಹಾಗೆ ಈ ಒಂದು ಗುಲ್ಕನ್ ಅನ್ನು ತಗೊಳ್ಳಿ. ಟೇಸ್ಟ್ ಚೆನ್ನಾಗಿದೆ. ನೀವು ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಬೋದು. ಬ್ರೆಡ್ಗೆ ಹಾಕಿ ಯೂಸ್ ಮಾಡ್ಬೋದು, ಹಾಗೆ ಕೂಡ ತಿನ್ಬಹುದು. ಯಾಕೆಂದ್ರೆ ಅಷ್ಟು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿದೆ. ಎಲ್ಲ ವಿಧವಾದ ಕರುಕುರು ತಿಂಡಿ ಉಂಟು. ಇಲ್ಲಿ ಕೂಡ ಚಿಪ್ಸ್ ಮತ್ತೆ ಹಪ್ಪಳ ಎಲ್ಲ ಕೂಡ ಉಂಟು. ನೋಡಿ, ಕುಂದಾಪುರದಿಂದ ಬಂದಿದ್ದಾರೆ ಇಲ್ಲಿ. ಇವರದ್ದು ತುಂಬಾ ವೆರೈಟೀಸ್ ತಿಂಡಿ ಉಂಟು. ಹಾಗೆ ಹಲಸಿನ ಹಣ್ಣಿನ ಕಜ್ಜಾಯ ಉಂಟು, ಹಲಸಿನ ಹಣ್ಣಿನ ಜಿಲೇಬಿ ಉಂಟು. ನೋಡಿ, ಎಲ್ಲ ಐಟಮ್ಸ್ ಉಂಟು. ಚೆನ್ನಾಗಿದೆ ಜಿಲೇಬಿ ಎಲ್ಲ. ಇಲ್ಲಿ ಜಿಲೇಬಿ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಕೂಡ ಬರ್ತಾ ಇದ್ದಾರೆ, ನೀವು ನೋಡ್ಬೋದು. ಕಡಲೆಕಾಯಿ ಬೀಜ ಕೂಡ ಇದೆ. ಇಲ್ಲಿ ಫ್ರೆಶ್ ಹಲಸಿನ ಹಣ್ಣಿನ ಹೋಳಿಗೆ ಕೂಡ ಇದೆ. ಇಲ್ಲಿ ನೋಡಿ, ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ಬಿಸಿ ಬಿಸಿ ತಿನ್ಬಹುದು. ಇದು ಇವರು ಬ್ರಹ್ಮಾವರದಿಂದ ಬಂದಿದ್ದಾರೆ. ಬಿಸಿ ಬಿಸಿ ಹೋಳಿಗೆ. ಹಾಗೆ ಇಲ್ಲಿ ಸ್ವೀಟ್ ಕಾರ್ನ್, ಸ್ಪೈಸಿ ಕಾರ್ನ್ ಎಲ್ಲ ಕಾರ್ನ್ ಕೂಡ ಇದೆ. ಫ್ರೆಶ್ ಲೈಮ್ ಸೋಡಾ, ಮದಿನ ಚಿಲ್ಲಿ ಸೋಡಾ, ಮಸಾಲಾ ಚಿಲ್ಲಿ ಸೋಡಾ ಎಲ್ಲ ಸೋಡಾ ಉಂಟು ಇಲ್ಲಿ.
ನಾನು ಇವಾಗ ಪುದೀನ ಚಿಲ್ಲಿ ಸೋಡಾ ನೋಡುವ ಟೇಸ್ಟ್. ಉಡುಪಿ ಸ್ಪೆಷಲ್ ಅಂತೆ. ಪುದೀನ ಚಿಲ್ಲಿ ಸೋಡಾ ನೋಡ್ತೇನೆ. ತುಂಬ ಚೆನ್ನಾಗಿದೆ ಟೇಸ್ಟ್. ಇಲ್ಲಿ ಹಲಸಿನ ಹಣ್ಣಿನ ತಿಂಡಿ ಇದೆ. ಇಲ್ಲಿ ನೋಡಿ ಪತ್ರೊಡೆ ಉಂಟು, ಹಾಗೆ ಹಲಸಿನ ಹಣ್ಣಿನ ಗಟ್ಟಿ ಉಂಟು, ಮತ್ತೆ ಮುಳ್ಕ ಉಂಟು. ನಮ್ಮ ಉಳ್ಳಾಲದ ಪ್ರಸಿದ್ಧ ಲಕ್ಷ್ಮಿ ಅಮ್ಮ ಕೂಡ ಇಲ್ಲಿದ್ದಾರೆ ನೋಡಿ. ನನಗೆ ಲಾಸ್ಟ್ ಟೈಮ್ ಚರ್ಮುರಿ ಸಿಗ್ಲಿಲ್ಲ, ಇವತ್ತು ನಾನು ಚರ್ಮುರಿ ತಿಂಡಿಗೋಸ್ಕರವೇ ಬಂದಿದ್ದೇನೆ. ಚರ್ಮುರಿ ಮಾತ್ರ ಇಲ್ಲ, ಅದರ ಜೊತೆಗೆ ನಮ್ಮ ಜಾತ್ರೆಯಲ್ಲಿ ಸಿಗುವ ಪ್ರಸಿದ್ಧ ಮಿಠಾಯಿಗಳು ಕೂಡ ಇದೆ ನೋಡಿ. ಒಳ್ಳೆ ಒಳ್ಳೆ ಮಿಠಾಯಿ ಉಂಟು, ಹಾಗೆ ತಿಂಡಿ ಉಂಟು. ತೇಜಸ್ವಿ ಹೋಳಿಗೆ ಉಡುಪಿ ಇವರದ್ದು. ಇಲ್ಲಿ ನೋಡಿ, ಇಲ್ಲಿ ಜೋಳದ ರೊಟ್ಟಿ ಉಂಟು, ಪ್ರಸಿದ್ಧ ಜೋಳದ ರೊಟ್ಟಿ ಉಂಟು, ಹಾಗೆ ಲಾಡು ಉಂಟು, ಕಜ್ಜಾಯ ಉಂಟು, ಹಾಗೆ ನಮ್ಮ ಫೇಮಸ್ ಹಲಸಿನ ಹೋಳಿಗೆ ಕೂಡ ಉಂಟು ನೋಡಿ. ನೀವು ಇಲ್ಲಿ ಕೂಡ ಬನ್ನಿ, ಹೋಳಿಗೆಗೆ ಒಳ್ಳೆ ತುಪ್ಪ ಹಾಕಿ ಕೊಡ್ತಾರೆ. ಡಬಲ್ ಧಮಾಕ, ಚರ್ಮುರಿ, ಮಾವಿನ ಹಣ್ಣು, ಹಾಗೆ ಬ್ರೆಡ್ ತಿಂದಾಯಿತು. ಒಂದು ಕಡೆ ಮಾವಿನಕಾಯಿ, ಇನ್ನೊಂದು ಕಡೆ ಚರ್ಮುರಿ. ನೈಸ್. ಚೀಸ್ ಫ್ರೈಸ್ ಇದೆ, ಅದರ ಜೊತೆಗೆ ಉಡುಪಿ ಮಂಡಕ್ಕಿ ಚುರುಮುರಿ ಕೂಡ ಇದೆ. ತುಂಬ ಫ್ರೆಶ್ ಆಗಿ ಇಲ್ಲಿ ನೋಡಿ ತಾಜಾ ಹಣ್ಣುಗಳು, ಟೊಮೆಟೊ ಹಣ್ಣು, ಹಾಗೆ ಕ್ಯಾರೆಟ್, ಮಾವು ಎಲ್ಲ ಕೂಡ ತುಂಬ ಚೆಂದ ಮಾಡಿ ಇಟ್ಟಿದ್ದಾರೆ. ಹಾಗೆ ಇದು ಮಸಾಲ ಮಾವು ಚೆನ್ನಾಗಿದೆ, ಇಲ್ಲಿ ಫ್ರೆಶ್ ಆಗಿ ಮಾಡ್ತಾ ಇದ್ದಾರೆ ನೋಡಿ. ಮಾವಿನ ಹಣ್ಣನ್ನು ಕಟ್ ಮಾಡ್ತಿದ್ದಾರೆ ನೋಡಿ. ಇದು ಕಟ್ ಮಾಡಿ ಇದಕ್ಕೆ ಪುಡಿ ಹಾಕಿ, ಮೆಣಸಿನ ಪುಡಿ ಹಾಕಿ ಇಡ್ತಾರೆ. ಎಷ್ಟು ಚೆನ್ನಾಗಿ ಆಗ್ತದೆ ತಿನ್ನುವಾಗ. ಮಾವಿನ ಸೀಸನ್ ಮುಗಿತಾ ಬಂತು, ಆದರೆ ಈ ಒಂದು ಹಲಸು ಮೇಳಕ್ಕೆ ಬಂದರೆ ಎಲ್ಲ ಕೂಡ ಸಿಗ್ತದೆ ನೋಡಿ. ಪೌಡರ್ ಹಾಕಿ ಹಾಗೆ ಒಂದು ಮಿಕ್ಸ್ ಮಾಡಿ ಇಡ್ತಾರೆ. ವಾವ್, ಹೀಗೆ ಕುಲುಕಿಸುವುದು. ಥ್ಯಾಂಕ್ ಯು, ಹೀಗೆ ಕೊಟ್ಟದ್ದು ನೋಡಿ. ನನಗೆ ಮಾವಿನ ಹಣ್ಣು ಸಿಕ್ಕಿತು, ಅದರ ಜೊತೆಗೆ ಇಲ್ಲಿ ಪಾನಿಪುರಿ, ಮಸಾಲೆ ಪುರಿ ಇದು ಕೂಡ ಉಂಟು. ಹಾಗೆ ಕೈಲಾಸ್ ಅವರ ನೈಸರ್ಗಿಕ ಐಸ್ ಕ್ರೀಮ್, ಇಲ್ಲಿ ನೈಸರ್ಗಿಕ ಐಸ್ ಕ್ರೀಮ್ ಉಂಟು, ಬೊಂಡ ಉಂಟು, ಮಾವು, ಚಾಕ್ಲೇಟ್, ಹಲಸು, ಪ್ಯಾಷನ್ ಫ್ರೂಟ್, ಗಾಂಧಾರಿ, ಹಾಗೆ ಎಲ್ಲ ವೆರೈಟೀಸ್ ನ್ಯಾಚುರಲ್ ಐಸ್ ಕ್ರೀಮ್ಸ್ ಇಲ್ಲಿ ನಿಮಗೆ ಸಿಗ್ತದೆ. ಹಲಸಿನ ಹಣ್ಣಿನ ಮಂಚೂರಿ ಉಂಟು, ಹಾಗೆ ಹಲಸಿನ ಹಣ್ಣಿನ ಬಿರಿಯಾನಿ ಕೂಡ ಉಂಟು. ಅಪ್ಸರಾ ಐಸ್ ಕ್ರೀಮ್, ಈ ಸ್ಟಾಲಲ್ಲಿ ಜಾಕ್ ಫ್ರೂಟ್ ಮತ್ತು ಮ್ಯಾಂಗೋ ಮಿಲ್ಕ್ ಶೇಕ್, ಹಾಗೆ ಫ್ರೆಶ್ ಲಸ್ಸಿ ಕೂಡ ಇಲ್ಲಿ ಮಾಡಿಕೊಡ್ತಾರೆ. ಅದರ ಜೊತೆಯಲ್ಲಿ ಮ್ಯಾಂಗೋ ಮತ್ತು ಜಾಮೂನ್ ಇದರ ಶಾರ್ಟ್ಸ್ ಕೂಡ ಸಿಗ್ತದೆ, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಕೂಡ ಹಲಸಿನ ಹಣ್ಣಿನ ಜಿಲೇಬಿ ಉಂಟು, ಹಾಗೆ ಹಲಸಿನ ಹಣ್ಣಿಗೆ ಸಂಬಂಧಿಸಿದ ಎಲ್ಲ ಕೂಡ ತಿಂಡಿ ಕೂಡ ಉಂಟು. ಫಸ್ಟ್ ಟೈಮ್ ನಮ್ಮ ಊರಲ್ಲಿ ಇಂಥ ಜಾತ್ರೆ ಬಂದದ್ದು, ಹಲಸು ಜಾತ್ರೆ ಚೆನ್ನಾಗಿದೆ, ಒಳ್ಳೇದಿದೆ. ಇಡೆ ಬತ್ತದ ಮಸ್ತ್ ಖುಷಿ ಉಂಡು. ಮೂಲ ಮಸ್ತ್ ವೆರೈಟಿದ ಈ ಪೆಲಕಾಯಿದ ತಿನ್ಪುನ ಮತ್ತು ಮುಖ ತಯಾರು ಮಂತದ್ದು ತಿನ್ನದ ಮಸ್ತ್ ಖುಷಿ ಉಂಡು. ಬೊಕ್ಕ ಅಂಚನೆ ಬೇತೆ ಬೇತೆ ಹಲಸದ ಹತ್ತಂದೆಲ್ಲ ಬೇತೆ ಬೇತೆ ಕೆಲವು ವೆರೈಟಿ ಇತ್ತುಂಡು. ಅವಳು ಅಂಚನೆ ಮತ್ತೆಲ್ಲ ಟ್ರೈ ಮನ್ಪೋಲಿ ನೆಲೆಸ ಮೇಲೆ ಮತ್ತೆಲ್ಲ ಬಲ್ಲೆ ಅದಕ್ಕೆ ಮುಲ್ಪದ ಲೋಕಲ್ ವೆಂಡರ್ಸ್ ಇರಲಿ ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಸರ್ ಈರ್ನ ಒಂಜಿ ಅಭಿಪ್ರಾಯ ಪನ್ನೊಲಿ. ಖಂಡಿತವಾದಲ ಮಂಜೇಶ್ವರಡು ಯಶಸ್ವಿಯಾದ ನಡತನಂಚಿನ ಹಲಸು ಮೇಳ ಇನಿ ಕುಬಣೂರುಡು ಮುಲ್ಲ ಈ ಗಾರ್ಡನ್ ಸಿಟಿ ಹಾಲ್ಡ್ ನಡತೊಂದುಂಡು. ಒಂದು ಯಶಸ್ವಿಯಾದ ನಡಪುನು ಪನ್ಪುಣವು ಅಕ್ಲ ದಯಬಂಡಂದು ಈ ವರ್ಷದ ಲಾಸ್ಟ್ದ ಹಲಸು ಮೇಳ ಆದುಪುಣು ಮೇಕ್ಲ ಈ ನಡಪವನು ಒಂದು ನೆಟ್ಟೆ ನನಾತ್ ಜನ ಬತ್ತದ ಈ ಗ್ರಾಹಕರಿಗೆ ಅಕ್ಲ ಉತ್ತೇಜನ ಕೊಡ್ದಕ್ಲ ಐಟಮ್ನ ಪರ್ಚೇಸ್ ಮಾಡ್ಬಿಡಂಚಿನ ವ್ಯವಸ್ಥೆನ ಅಕ್ಲ ಮಾಡ್ಬಿಡು ದಯಬಂಡ ಬೇತೆ ಉಲ್ಪಲ ತಿಕ್ಕಂದಂಜಿನ ಒಂದು ಕಾಸರಗೋಡು ಜಿಲ್ಲೆಡು ಒಂದು ಯಶಸ್ವಿಯಾದ ಮಂಜೇಶ್ವರ ನಡತನಂಡ ಅಂಜನಿ ಬಂದಿಯೋಡು ಮಂಗಳಪಾಡಿ ಪಂಚಾಯತ್ಲಿ ಯಶಸ್ವಿಯಾದ ನಡಪಾಡು ಪನ್ಪುಣ ಎಂಗ್ಲ ಆಸೆ ಮಾತೆರ್ಲ ಬಲೆ ನೆಟ್ಟೆ ಬತ್ತದ ಇತ್ತಿನ ಐಟಮ್ ತೂದು ಮಾತ ಪರ್ಚೇಸ್ ಮಾಡ್ಬಿಳೆ ಪನ್ಪುಣ ಎಂಗ್ಲ ಅಭಿಪ್ರಾಯ. ಥ್ಯಾಂಕ್ ಯು. ಎಂಕ್ಲೇನಿ ಉಪ್ಪಳಾಡುಲ್ಲ ಬಂದಿಯವರಡು ತುಂಬ ಇಷ್ಟಪಡಾಗ್ತದೆ ಮಾಂತ ಎಂಕ್ಲಿನ ವೆರೈಟಿ ಐಟಮ್ ಉಂಡು ಬಲೆ ಓಡ್ ಪಲ್ಯದ ಓಡ್ ರೊಟ್ಟಿದ ಉಂಡು ಬಾಣಲೆ ಉಂಡು ಡೈರೆಕ್ಟ್ ಗ್ಯಾಸ್ ಯೂಸ್ ಮಾಡ್ಬೋದು ಬಲೆ ಪರ್ಚೇಸ್ ಮಾಡ್ತಲೆ. ബന്ദിയോട് ഉള്ളിൽ ഫസ്റ്റ് ടൈമാണ് ഈ ജാക്ക് ഫ്രൂട്ട് ആൻഡ് മാംഗോ മേള വരുന്നത്.
ಇಲ್ಲಿ ನಮ್ಮ ಜೊತೆ ಹಲಸು ಮೇಳದ ಆಯೋಜಕರಾದ ರತನ್ ಸರ್ ಇದ್ದಾರೆ. ಅವರ ಜೊತೆ ಒಮ್ಮೆ ಮಾತಾಡುವ, ಅವರದೊಂದು ಅಭಿಪ್ರಾಯವನ್ನು ಕೇಳುವ. ಸರ್, ಮಂಜೇಶ್ವರದಲ್ಲಿ ಹಲಸು ಮೇಳ ಮಾಡಿದ್ರಿ, ಅದು ತುಂಬಾ ದೊಡ್ಡ ರೀತಿಯಲ್ಲಿ ಯಶಸ್ವಿ ಆಯ್ತು ಅಂತ ಹೇಳಿ ನೋಡಿದೆ. ಹಾಗೆ ಇಲ್ಲಿ ಉಪ್ಪಳದಲ್ಲಿ ಮೊದಲ ಬಾರಿ ಹಲಸು ಮೇಳ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಅನುಭವವನ್ನು, ಅಭಿಪ್ರಾಯವನ್ನು ತಿಳಿಸಬಹುದಾ? ಮೇಡಮ್, ಎಂತ ವಿಷಯ ಅಂತ ಹೇಳಿದ್ರೆ, ಮಂಜೇಶ್ವರದ ಹಲಸು ಮೇಳ ಅಂತೇಳಿ ಯಶಸ್ವಿಯಾಗಲಿ ಕಾರಣ ಅಂತ ಹೇಳಿದ್ರೆ ಅಲ್ಲಿಯ ಜನಗಳು. ಅಲ್ಲಿ ನಾವು ಭಾವೈಕ್ಯತೆಯಿಂದ ಇರುವಂಥ, ಅದು ಹಿಂದೂಗಳಾಗಲಿ, ಕ್ರಿಶ್ಚನ್ ಮುಸ್ಲಿಂ ಆಗಲಿ, ಕ್ರೈಸ್ತರಾಗಲಿ ಅಥವಾ ನಮ್ಮ ಜೈನರ ಸಮುದಾಯ ಆಗಲಿ, ಅಲ್ಲಿ ಸಪ್ತಭಾ ಸಂಗಮ ಭೂಮಿಯಾದ ಒಂದು ಸ್ಥಳ ಅದು. ಹಾಗಿರುವಾಗ ನಾವೆಲ್ಲರೊಟ್ಟಿಗೆ ಒಳ್ಳೆ ಭಾವೈಕ್ಯತೆಯಿಂದ ಇದ್ದೇವೆ. ಹಾಗಿರುವಾಗ ನಾವು ಒಂದು ಹಲಸು ಮೇಳ ಫಸ್ಟಿಗೆ ಪ್ರಾರಂಭ ಮಾಡುವಾಗ ನಮಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ರಾಜಕೀಯದವರಾಗಲಿ, ಯಾವ ಧರ್ಮದವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರ ಸಪೋರ್ಟಿಂದಾಗಿ ಅಲ್ಲಿ ಯಶಸ್ವಿಯಾಗಿದೆ. ದಿವಸಕ್ಕೆ ನಾವು ಆ ಥರ ನಿರೀಕ್ಷೆ ಮಾಡಲಿಲ್ಲ. ಒಂದು ದಿವಸಕ್ಕೆ ನಮಗೆ ಒಂದು ಅಲ್ಲಿ 22 ಸಾವಿರ ಜನ ಬರಲಿಕ್ಕೆ ಶುರು ಮಾಡಿದ್ರು ಬೆಳಗಿಂದಲೇ. ಆಗಲೇ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಆಯಿತು. ಆವತ್ತಿಗೆ ಒಂದು ದೇವರ ದಯೆ ಅಂತ ಹೇಳ್ಬೇಕು. ಮತ್ತು ನಮಗೆ ಅಲ್ಲಿದ್ದೆಲ್ಲ ಸಂಘ ಸಂಸ್ಥೆಗಳ ಸಹಕಾರ ಮತ್ತು ಅವರ ಪ್ರೋತ್ಸಾಹದಿಂದಾಗಿ ನಮಗೆ ಅಲ್ಲಿ ಯಶಸ್ವಿಯಾಗಿ ನಡೆದಿದೆ. ನನಗೆ ಪರಿಚಯ ಆದ್ದು ಫಸ್ಟಿಗೆ ಇವರು ಗಣೇಶ್ ಸರನ್ನು 10 ವರ್ಷ ಹಿಂದೆ. ಮರುದಿವಸ ಇಬ್ಬರು ನೌಷಾದ್ ಮತ್ತು ಉಪ್ಪಳದ ಇನ್ನು ಜಿಟೆಕ್ ನಾವು ಇದ್ದಾರೆ, ಅವರಿಬ್ಬರು ನನಗೆ ಫೋನ್ ಮಾಡಿ, ರತನ್ ಅವರೇ ನೀವು ಅಲ್ಲಿ ಈಗ ಮಾಡಿದ್ರಲ್ಲ, ಇನ್ನೊಂದು ಮಾಡಿರಬೇಕು, ಉಪ್ಪಳದಲ್ಲಿ ಮಾಡುವ ಅಂತೇಳಿ ಹೇಳು. ಯಾಕೆ ಮತ್ತು ನಾವು ಈಗ ಹುಡುಕಿಕೊಂಡು ಬಂದಾಗ ನಮಗೆ ಈ ವಾಲ್ ನಮಗೆ ಸಿಕ್ಕಿತ್ತು, ಗೊತ್ತಾಯ್ತಾ. ಹಾಗೆ ನಾವು ಈ ವಾಲ್ನಲ್ಲಿ ಈಗ ನಾವು ಮೇಳವನ್ನು ಪ್ರಾರಂಭಿಸಿದ್ದೇವೆ. ಇವತ್ತು ಮೊದಲ ದಿನ. ನಮ್ಮ ಜನಗಳು ಬರ್ತಾ ಇದ್ದಾರೆ, ನಮ್ಮ ಈ ಒಂದು ಪ್ರಚಾರಕ್ಕೆ ಸಾಥ್ ಕೊಟ್ಟು ಎಲ್ಲ ಬರ್ತಾ ಇದ್ದಾರೆ. ಇನ್ನು ನಮಗೆ ನಾಳೆ ನಾಳ್ದು ಯಾವ ರೀತಿ ಉಂಟು ಅಂತ ನಮಗೆ ನೋಡಿ ಆಗ್ಬೇಕು ಮೇಡಮ್. ತುಂಬಾ ಜನ ಬರ್ತಾರೆ ಸರ್, ಯಶಸ್ವಿಯಾಗಿ ಇದು ಕೂಡ ಆಗ್ತದೆ ಅಂತ ಹೇಳಿ ಬೆಸ್ಟ್ ಒಂದು ಮೇಳ ಆರ್ಗನೈಸ್ ಮಾಡಿದ್ದೀರಿ. ತುಂಬಾ ಸಂತೋಷ ಆಯ್ತು ನೋಡಿ. ಥ್ಯಾಂಕ್ ಯು ಸೋ ಮಚ್. ಆಯ್ತಾ. ಇಲ್ಲಿ ಯಾಕೆ ಇಷ್ಟೊಂದು ಜನ ನಿಂತಿದ್ದಾರೆ, ಏನು ವಿಶೇಷ ಅಂತ ಹೇಳಿ ಯೋಚಿಸ್ತಿದ್ದೀರಾ? ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದೇ ಕಾರಣ. ಸದಾ ಸುಸ್ವಾಗತ. ಬನ್ನಿರಿ ಮತ್ತು ಸಂತೋಷ ಪಡೆಯಿರಿ. ಈಗ ಶೆಟ್ರು, ನಮ್ಮ ಗಣೇಶ್ ಶೆಟ್ರು ಒಂದು ಹಲಸಿನ ಮೇಳ ಮಾಡ್ತಾ ಇದ್ದಾರೆ. ಈ ಹಲಸಿನ ಮೇಳದಲ್ಲಿ ನೀವೆಲ್ಲ ಭಾಗವಹಿಸಿದ್ರಿ. ಇಲ್ಲಿ ಒಂದು ಹೊಸ ಸ್ಪೆಷಲ್ ಐಟಮ್ ಅಂತ ಹೇಳಿದ್ರೆ ಜ್ಯೂಸ್ ಮಾಡೋ ಯಂತ್ರ. ಈ ಜ್ಯೂಸ್ ಮಾಡೋ ಯಂತ್ರದಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಹಣ್ಣನ್ನ ಕುಯ್ಯುವುದೇ ಬೇಡ, ಮೆದು ಮಾಡೋದು ಬೇಡ. ಇದು ಮೆದು ಮಾಡ್ಲಿಕ್ಕಿಲ್ಲ, ಹಣ್ಣ ಚುಟ್ಟು ಅಥವಾ ಅಪೋಸಿಟ್ ಇದು ಮಾಡೋದು. ಇಲ್ಲಿ ಮಾಡಬಾರ್ದು. ಮಾಡೋದು ವಿಧಾನ ಹೇಗೆ ಕರೆಕ್ಟಾಗಿ ನೋಡ್ಕೊಳ್ಳಿ, ತಾಳ್ಮೆಯಿಂದ ನೋಡ್ಬೇಕು, ಕರೆಕ್ಟಾಗಿ ನೋಡ್ಬೇಕು, ಕಿಡಿಬಿಡಿ ನೋಡ್ಬೇಡಿ, ನೋಡ್ಕೊಳ್ಳಿ, ಅನುಮಾನ ನೋಡಬೇಡಿ. ಎಡ ಬಾಲ ಬಿಸ್ಬೇಕಾಗ್ತದೆ. ಆಮೇಲೆ ಆಗಿ ತಿಸ್ಕೊಂಡು ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗಿ ತೊಳೆ ಎಲ್ಲ ಕಟ್ಟಾಗಿರುತ್ತೆ. ಮೇಡಮ್, ಈಗ ಹಣ್ಣನ್ನ ಪ್ರೆಸ್ ಮಾಡಿ, ಈ 3 ಬೆರಳು ಪ್ರೆಸ್ ಮಾಡಿ ಜ್ಯೂಸ್ ಮಾತ್ರ ಮೇಲೆ ಬರಲೇಬೇಕು. ಫಿಸಿಕಲ್ ಕಂಟೈನರ್, ಇಂಜೆಕ್ಷನ್ ಪ್ರೊಸೀಜರ್, ಎಮರ್ಜೆನ್ಸಿ ಜ್ಯೂಸ್ ಮೇಕರ್. ಇದು ನೀವು ಮನೆಯಲ್ಲಿ ಮಾತ್ರ ಮಾಡಬೇಕಂತಿಲ್ಲ. ಪಾಕೆಟ್ ಹಾಕೊಂಡು ಕಾರಲ್ಲಿ, ಟೂರಲ್ಲಿ, ಬಸ್ಸಲ್ಲಿ, ಟ್ರೈನಲ್ಲಿ, ಆಫೀಸಲ್ಲಿ, ನೆಂಟರು ಬಂದಾಗ, ಮದುವೆ ಸೀಸನ್ ಇದ್ದಾಗ, ಪೇಷಂಟ್ಗಳಿಗೆ, ಜೋರು ಬಿಸಿಲಾದಾಗ, ಪ್ರಯಾಣಕ್ಕೆ ಹೋದಾಗ, ಪ್ರವಾಸಕ್ಕೆ ನೀವೆಲ್ಲ ಹೋಗ್ತಿರೋ ಅಲ್ಲೆಲ್ಲ ಜ್ಯೂಸ್ ಮಾಡಿ ಕುಡಿಯೋದು. ಬಾಯಾರಿಕೆ ಆದಾಗ ಜ್ಯೂಸ್ ಬೇಕೇ ಬೇಕಾಗುತ್ತೆ. ಜ್ಯೂಸ್ ಮಾಡಿ ಕುಡಿಬೋದು. 3 ಲಿಂಬೆ ಹಣ್ಣು, 3 ಸಕ್ಕರೆ, ನಂತರ ಮೊಸಂಬೆ ಹಣ್ಣು. ಇಲ್ಲೆಲ್ಲ ಮಾಡಬಾರ್ದು, ಬೇಡ, ಇಲ್ಲಿ ಬಿಡಿಸ್ಬೇಕು. ಮೊಸಂಬೆ ಹಣ್ಣು, ಕಿತ್ಲೆ ಹಣ್ಣು, ಲಿಂಬೆ ಹಣ್ಣು. ಈ ಜ್ಯೂಸ್ ಮಾಡುವ ಮಷಿನ್ ಸಿಗ್ತದೆ, ಅದನ್ನ ನೋಡ್ಲಿಕ್ಕೆ ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಂತ ಹೇಳಿ. ಮೇಡಮ್, ಒಂದು ಹಲಸು ಮೇಳದ ಬಗ್ಗೆ ಒಂಜಿ ಏನ ಅಭಿಪ್ರಾಯ ಪನ್ನೊಲಿ? ನಾನು ಈ ವರ್ಷ ಒಲ್ಪ ಮಾತ ಹಲಸು ಮೇಳ ಅತ್ತಂಡು ಮಾತಲ್ಲ ಪೋದು ವಿಸಿಟ್ ಕೊರ್ತೆ, ಮಸ್ತ್ ಖುಷಿ ಅಂಡ್ ಅಂಚನೆ ಉಪ್ಪಳಡು ಮುಲ್ಪ ಬಂದಿಯೊಡ್ಲ ಈ ವರ್ಷ ಹಲಸು ಮೇಳ ಉಂಡು ಪಂಡದ ಹೆಂಗೆ ಗೊತ್ತಾಂಡು ಅಂಚಾದ ಇಡೆಗೆ ಬರೋಡು ಪಂಡದೆ ಯಾನ್ ಬತ್ತೆ ತೂನಾಗ ಮಸ್ತ್ ಖುಷಿ ಅಂಡ್ ಪೆಲಕ್ಕೈಡ್ ನಮಕ್ ಎಂಚಿನ ಮಾತ ಮಲ್ಪುಲಿ ಸಾಧಾರಣ ಮಾತ ಐಟಮ್ಲ ಮುಲ್ಪ ಮಲ್ತೇರು, ಮಾತಲನ್ ಟೇಸ್ಟ್ ಮಲ್ತೆ ಅಂಚನೆ ಇರ್ಲಕ್ ಪತ್ತೊಂದು ಪಯರ್ಲ ದೆತ್ತೊಂಡೆ ಯಾನು ಮಸ್ತ್ ದಾಲ ಕಾಸ್ಟ್ಲಿ ಲೆಜ್ಜಿ ನಮಕ್ ಆಪ್ ಲೆಕ್ಕನೆ ಆ ರೇಟಡೆ ಕೊರೊಂದುಲ್ಲೇರು. ವರ ಮಾತೆಲ್ಲ ವಿಸಿಟ್ ಕೊರ್ಲೆ, ಎಂಚ ಹಣ್ಪನ್ಲೆ ವರ ಬರ್ರೆ ಮಾತೆಲ್ಲ ಖುಷಿ ಅಂಡ್. ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ನೋಡಿ, ಮಣ್ಣಿನ ಐಟಮ್ಸ್ ಉಂಟು, ಮಣ್ಣಿನ ಗ್ಲಾಸ್, ಇದು ಧೂಪ ಇಡುವಂಥದ್ದು, ಹಾಗೆ ತಪಲೆ, ತುಂಬ ಐಟಮ್ಸ್ ಉಂಟು. ಈ ಎಲ್ಲ ಐಟಮ್ಸನ್ನು ಅವರೇ ಮಾಡುವಂಥದ್ದು. ಇದು ಉಜಿರೆಯಿಂದ ಬಂದಿದೆ ಎಲ್ಲ ವಸ್ತುಗಳು. ನೀವು ಈ ಒಂದು ಮೇಳಕ್ಕೆ ಬಂದರೆ ಇವ ಮಣ್ಣಿನ ಮಡಕೆಯನ್ನೆಲ್ಲ ನೋಡಿ. ಗಿಡದಲ್ಲಿ ಕೆಂಪು ಹಲಸು, ಇದು ಕೆಂಪು ಹಲಸಿನ ಗಿಡ ನೋಡಿ. ಸಿಂಧೂರ್ ಜಾಕ್ ಫ್ರೂಟ್, ಆರೆಂಜ್ ಹಲಸು. ಇಲ್ಲಿ ತುಂಬ ಹಲಸಿನ ಗಿಡಗಳುಂಟು. ಹಾಗೆ ಬೀಜರಹಿತ ಲಿಂಬೆ, ರಂಬೂಟನ್, ಸೀತಾಫಲ ಹಾಗೂ ಬನಾನಾ ಚಿಕ್ಕು, ರೆಡ್ ಜಾಮ್. ಹಾಗೆ ಇಲ್ಲಿ ನೋಡಿ, ಇದು ಸ್ಟಾರ್ ಫ್ರೂಟ್, ಎಲ್ಲ ವೆರೈಟೀಸ್ ಹಣ್ಣಿನ ಗಿಡ ಕೂಡ ಇಲ್ಲಿ ಉಂಟು. ಹಾಗೆ 2000ಕ್ಕೆ ಮಾಡ್ತಾ ಇದ್ದ ಮಿಯಾಜಾಕಿ, ಅದು ಕೂಡ ಉಂಟು ನೋಡಿ. ಇಲ್ಲಿ ಮಿಯಾಜಾಕಿ ಹಣ್ಣಲ್ಲ, ಹಣ್ಣಿನ ಗಿಡ. ಸರ್, ನಿಮ್ಮದೊಂದು ಅಭಿಪ್ರಾಯವನ್ನು ತಿಳಿಸ್ಬೋದಾ ಹಲಸು ಮೇಳದ ಬಗ್ಗೆ?
ಈ ನಮ್ಮ ಸ್ವದೇಶಿಯಾದ ಹಲಸನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ರೀತಿಯ ಕಾನ್ಸೆಪ್ಟ್ನಲ್ಲಿ ಮಾಡಿದ್ದಾರೆ. ಅದು ಕೂಡ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ. ಯಾಕಂತ ಹೇಳಿದರೆ ಇಲ್ಲಿ ಬರುವಂಥ ಅಲ್ಲಿದ್ರೆ ಹಲಸನ್ನು ಇಟ್ಟುಕೊಂಡು ಮಾಡಿರುವಂಥ ಈ ಒಂದು ಮೇಳದಲ್ಲಿ ಬೇರೆ ಬೇರೆ ಇನ್ನಿತರ ವಸ್ತು ವೈವಿಧ್ಯತೆಗಳು ಕೂಡ ಇದೆ. ಅದನ್ನು ಕೂಡ ಪರ್ಚೇಸ್ ಮಾಡಲಿಕ್ಕೆ ಬೇಕಾಗಿ ಜನಗಳು ಬರ್ತಾ ಇದ್ದಾರೆ. ತುಂಬ ಖುಷಿಯಾಗಿದೆ. ಯಾಕಂತ ಹೇಳಿದರೆ ಇಂಥ ಒಂದು ಸಿಕ್ಕುವುದು ನಮಗೆ ಅಪರೂಪ, ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸಿಕ್ಕುವುದು ಅಪರೂಪ. ಆದ್ದರಿಂದ ಈ ಒಂದು ಹಲಸು ಮೇಳಕ್ಕೆ ಇದನ್ನು ಕಂಡಕ್ಟ್ ಮಾಡಿದವರಿಗೆ ನಮ್ಮ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಇಲ್ಲಿ ಗ್ಲಾಸಿನ ಐಟಮ್ಸ್ ಎಲ್ಲ ಉಂಟು. ಹಲಸು ಮೇಳ ಉಪ್ಪಳದಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿಗೆ ಎಲ್ಲರಿಗೆ ವೆಲ್ಕಮ್. ಹೇಗೆ ಇದೆ ನನ್ನ ಛತ್ರಿ? ನಾನು ಹಲಸು ಮೇಳಕ್ಕೆ ಬಂದೆ. ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಹಲಸಿನ ಹಣ್ಣು ಹಾಗೂ ಹಲಸಿನ ಹಣ್ಣಿಗೆ ಸಂಬಂಧಿಸಿದ ತಿಂಡಿಗಳು, ಹಲಸಿನ ಹಣ್ಣು ಅಲ್ಲದ ತಿಂಡಿಗಳು, ಹಾಗೆ ಮನೆಯಲ್ಲಿ ಉಪಯೋಗಿಸುವಂಥ ವಸ್ತುಗಳು, ಬಟ್ಟೆ, ತುಂಬ ವಿಧ ವಿಧವಾದ ವಸ್ತುಗಳಿದೆ ಇಲ್ಲಿ. ನೀವು ಕೂಡ ಬನ್ನಿ, ಬಂದು ಈ ಒಂದು ಹಲಸಿನ ಮೇಳದಲ್ಲಿ ಭಾಗವಹಿಸಿ. ಹಲಸಿನ ಮೇಳ ಆಗ್ತಾ ಇರುವಂಥದ್ದು ಉಪ್ಪಳದ ಬಂದಿಯೋಡು ಇಲ್ಲಿ ಗಾರ್ಡನ್ ಸಿಟಿ ಹಾಲಲ್ಲಿ. ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ, ಹಲಸಿನ ಮೇಳದಲ್ಲಿ ಭಾಗವಹಿಸಿ. ಇಲ್ಲಿ ತುಂಬ ವೆರೈಟೀಸ್ ತಿಂಡಿ ಉಂಟು, ದೋಸೆ ಉಂಟು, ಬಿರಿಯಾನಿ ಉಂಟು, ಮುಳ್ಕ ಉಂಟು, ಹೀಗೆ ತುಂಬ ತಿಂಡಿ ಇದೆ ಡಿಫ್ರೆಂಟ್. ಹಾಗೆ ಜ್ಯೂಸಲ್ಲಿ, ಲಸ್ಸಿಯಲ್ಲಿ ತುಂಬ ವೆರೈಟೀಸ್ ಉಂಟು. ಹಾಗೆ ತುಂಬ ಬಟ್ಟೆ ಉಂಟು, ತುಂಬ ವಸ್ತು ಉಂಟು. ಸೊ ಬನ್ನಿ, ಬಂದು ಭಾಗವಹಿಸಿ. ಹಲಸಿನ ಮೇಳ ಆಗ್ತಾ ಇರುವಂಥದ್ದು 9, 10 ಮತ್ತು 11ನೇ ತಾರೀಕಿನಂದು. ಇವತ್ತು 9ನೇ ತಾರೀಕು ಆದಿತ್ಯವಾರ. ಇವತ್ತಿಂದ ಸ್ಟಾರ್ಟ್ ಆಗಿ ಮಂಗಳವಾರ ಮುಗಿತದೆ. ಆದಷ್ಟು ಸಂಖ್ಯೆಯಲ್ಲಿ ಬನ್ನಿ, ಭಾಗವಹಿಸಿ, ಹಲಸಿನ ಹಣ್ಣನ್ನು ತಿನ್ನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.